tolerance, power to adjust, power to discriminate, power to judgment, power to face situations, power to unity, power to victory. ಈ ರೀತಿ 8 ಶಕ್ತಿಗಳು ನಮಗೆ ಸಿಗುತ್ತೆ. ನಿಮಗೆ ರಿಲೇಟೆಡ್ ಶಕ್ತಿ ಡಿಸಿಷನ್ಸ್, ಯಾಕಂದ್ರೆ ನೀವು ಅಡ್ವೊಕೇಟ್ಸ್ ಆಗ್ತೀರಾ, ಮುಂದೆ ಜಡ್ಜಸ್ ಆಗ್ತೀರಾ, ತುಂಬಾ ದೊಡ್ಡ ದೊಡ್ಡ ಪೋಸ್ಟ್ಗಳಿಗೆಲ್ಲ ಹೋಗ್ತೀರಲ್ಲ, ಸೊ ಇದು ನಿಮ್ದು ಕೂಡ ಇದೆ. ನಿಮ್ಮ ಒಂದು ಎನರ್ಜಿ ಕೂಡ ಇದರಲ್ಲಿ ಸಿಗುತ್ತೆ. ಆರ್ಗ್ಯುಮೆಂಟ್ ಮಾಡೋದಕ್ಕೆ ಕೂಡ ನಾಲೆಡ್ಜ್ ಬೇಕು, ಅದ್ರದ್ದು ಲಾ ನಾಲೆಡ್ಜ್ ಬೇಕು, ಅದು ಕೂಡ ನಿಮಗೆ ಸಿಗುತ್ತೆ. ಈ ರೀತಿ ಅನೇಕ ಶಕ್ತಿಗಳು ನಮಗೆ ರಾಜ್ಯದಿಂದ ಸಿಗುತ್ತೆ. ಇದು ಕನ್ನಡದಲ್ಲಿ ಕೂಡ ಬರ್ತಿದ್ದಾರೆ, ಕನ್ನಡದಲ್ಲಿ ಕೂಡ ಹೇಳ್ಕೊಡ್ತೇನೆ. ಸಂಕ್ಷಿಪ್ತಗೊಳಿಸುವ ಶಕ್ತಿ, ಎಲ್ಲರೂ ಹೇಳೋಣ. ಸಹನಶೀಲತೆಯ ಶಕ್ತಿ, ಅಳವಡಿಸಿಕೊಳ್ಳುವ ಶಕ್ತಿ, ಪರೀಕ್ಷಿಸುವ ಶಕ್ತಿ, ನಿರ್ಣಯಿಸುವ ಶಕ್ತಿ, ಎದುರಿಸುವ ಶಕ್ತಿ, ಸಹಯೋಗದ ಶಕ್ತಿ, ಸಂಕುಚಿತಗೊಳಿಸುವ ಶಕ್ತಿ. ಇದ್ರ ಬಗ್ಗೆ ಸ್ವಲ್ಪ ಹೇಳಬೇಕು ಅನಿಸ್ತಾ ಇದೆ, ಯಾಕೆಂದ್ರೆ ನೀವು ನೋಡ್ತಾ ಇದ್ರೆ